ಹಾಯ್, ಮೊದಲೇದಾಗಿ ನಾಳೆ ನಡೆಯುವಂತಹ ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ನಂತರ ಇವತ್ತಿನ ಎಕ್ಸಾಮ್ಸ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ತುಂಬ ವಿದ್ಯಾರ್ಥಿಗಳು ಎಕ್ಸಾಮ್ ಆದಮೇಲೆ ಕೀ ಆನ್ಸರ್ಸನ್ನು ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಎಲ್ಲಿದ್ದರೂ ಕೀ ಆನ್ಸರ್ ಸಿಗುತ್ತಾ, ಎಷ್ಟು ಆನ್ಸರ್ ಸರಿಯಾಗಿದೆ, ಎಷ್ಟು ಆನ್ಸರ್ ಸರಿ ಆಗಿಲ್ಲ, ಸೊ ಈ ರೀತಿ ಚೆಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ಚೆಕ್ ಮಾಡ್ತಾ ಇರ್ತಾರೆ. ಇದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ರೀತಿ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಕೆದವರು ಅಫಿಷಿಯಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೆ ವೇಟ್ ಮಾಡಿ, ತುಂಬ ಲೇಟ್ ಏನು ಮಾಡಲ್ಲ. ಈಗ ಎಕ್ಸಾಮ್ ಮುಗಿದ 2 ರಿಂದ 3 ದಿನದಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸನ್ನು ಎಕ್ಸಾಮ್ ನಡೆಸಿದವರೇ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೆ ವೇಟ್ ಮಾಡಿ. ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀರಾ, ನೆಕ್ಸ್ಟ್ ಎಕ್ಸಾಮ್ ಏನಿದೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅದರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ರಿವಿಷನ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು, ಅದೇ ರೀತಿ ಫಾರ್ಮುಲಾಗಳನ್ನು ನೆನ್ಪು ಮಾಡ್ಕೊಳ್ಳಿ. ಅದನ್ನು ಪಾಯಿಂಟ್ಸನ್ನು ಮಾಡ್ಕೊಂಡಿದ್ರೆ ಅದನ್ನೊಮ್ಮೆ ರಿವೈಸ್ ಮಾಡಿ. ಸೊ ಈ ರೀತಿ ಮಾಡಿ ಟೈಮನ್ನು ಪ್ರೊಡಕ್ಟಿವಿಟಿಗೋಸ್ಕರ ಇನ್ವೆಸ್ಟ್ ಮಾಡಿ. ಟೈಮ್ ವೇಸ್ಟ್ ಮಾಡಬೇಡಿ. ಕೀ ಆನ್ಸರ್ಸನ್ನು ಚೆಕ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಮುಗಿದೋಗಿದೆ, ಅದರೊಳಗಡೆ ಏನೂ ಚೇಂಜಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗಬೇಕು, ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೆಸಿ. ನಂತರ ಅದೇ ನಾಳೆನೂ ಕೂಡ ಎಕ್ಸಾಮ್ ಮುಗಿದ ಮೇಲೆ ಕೆದವರು ಅಫಿಷಿಯಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡ್ತಾರೆ. ಅಫಿಷಿಯಲ್ ವೆಬ್ಸೈಟಲ್ಲಿ KEA.KAI.NIC ವೆಬ್ಸೈಟ್ ನಿಮ್ಗೆ ಗೊತ್ತಿದೆ. ಸೊ ಆ ವೆಬ್ಸೈಟಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸನ್ನು ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ಕೂಡ ಆದಷ್ಟು ಬೇಗ ಹೇಳ್ತೀನಿ. ಬಟ್ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾವುದು ನೆಕ್ಸ್ಟ್ ಎಕ್ಸಾಮ್ಸ್. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.